ಇಂದಿನ ತರಗತಿಯಲ್ಲಿ ರಾಹಿಲ್ ಮನೆಯ ಒಳಗಡೆ ಹೋದಂತಹ ಸಂದರ್ಭ, ಸೊಸೆ ಹೆರಿಗೆ ನೋವಿಗೆ ರಾಹಿಲ್ ಸಹಾಯ ಮಾಡುವ ರೀತಿ, ಮುದುಕಿ ಮತ್ತು ಸೊಸೆಯ ರೋದನೆ ಬಗ್ಗೆ ತಿಳ್ಕೊಳ್ಳೋಣ. ಕಳೆದ ತರಗತಿಯಲ್ಲಿ ರಾಹಿಲ್ ತೆಗೆದುಕೊಂಡೋಗಿ ಬಾಗಿಲತ್ರ ಬಾಗಲನ್ನ ಬಡಿತಾನೆ. ಬಾಗಲಲ್ಲಿ ಅಮ್ಮ ಬಾಗಲ್ ತೆಗೀರಿ ಅಂತ ಹೇಳ್ತಾನೆ. ಯಾರದು ಅದು? ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ಎಂದು ಒಳಗಿನಿಂದ ಹೆಂಗಸೊಬ್ಬಳು ಜೋರಾಗಿ ಕೇಳಿದಳು. ಸರಿ, ಒಳಗಡೆ ಇದ್ದಂತಹ ಹೆಂಗಸು ಅಂದ್ರೆ ಮುದುಕಿ ಹೇಳ್ತಾ ಇದ್ದಾಳೆ, ನೋಡು, ಈ ಕತ್ತಲೆ ಗುಹೆಯಲ್ಲಿ ಯಾರಿದ್ದೀರಾ? ಯಾರು ಅಂತ ಕೂಗ್ತಾ ಇದ್ದೀರಲ್ಲ, ಯಾರು ನೀವು ಅಂತ ಜೋರಾಗಿ ಕೇಳ್ತಾಳೆ. ದಯವಿಟ್ಟು ಬಾಗಿಲು ತೆಗೆಯಿರಿ, ನಾನು ಗಾಯಗೊಂಡಿದ್ದೇನೆ, ಪ್ಲೀಸ್, ದಯಾನೀಯವಾಗಿ ಅಂಗಲಾಚಿದನು ರಾಹಿಲ್. ಹೊರಗಡೆ ಇದ್ದಂತಹ ರಾಹಿಲ್ ಹೇಳ್ತಾನೆ, ಪ್ಲೀಸ್ ದಯವಿಟ್ಟು ಬಾಗಿಲು ತೆಗೀರಿ, ನಾನು ತುಂಬಾ ಗಾಯಗೊಂಡಿದ್ದೀನಿ ಅಂತ ಹೇಳ್ತಾನೆ. ಅದಕ್ಕೆ ಒಳಗಡೆ ಮುದುಕಿ ಹೇಳ್ತಾಳೆ, ಗಾಯ ಎಲ್ಲರಿಗೂ, ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ತಾನೇ? ಮುದುಕಿಯೊಬ್ಬಳು ಗೊಣಗಿಕೊಳ್ಳುತ್ತಾ ಬಾಗಿಲು ತೆರೆದಳು. ಸರಿ, ಹಾಗಂತ ಕೇಳಿದ ತಕ್ಷಣ ಮುದುಕಿ ಏನ್ ಮಾಡ್ತಾಳೆ, ಸರಿ, ಈ ಯುದ್ಧ ಅಂತಂದ್ರೆ ದೇಹ ಮತ್ತೆ ಮನಸ್ಸಿಗೆ ನೋವನ್ನ ಉಂಟು ಮಾಡುವಂತದ್ದೇ ಯುದ್ಧ ತಾನೆ ಅಂತ ಹೇಳ್ಬಿಟ್ಟು ಅವಳು ಗೊಣಕೊಂಡು ಬಾಗಿಲನ್ನ ತೆಗಿತಾಳೆ. ರಾಹಿಲನು ತೆವಳುತ್ತಲೇ ಆತುರದಿಂದ ಮನೆಯೊಳಗೆ ನುಗ್ಗಿ ಬಾಗಿಲಿಕ್ಕಿಕೊಂಡು ಮನೆಯಾಕೆಯನ್ನು ದಿಟ್ಟಿಸಿದನು. ತಲೆ ಕೂದಲು ಬೆಳ್ಳಗಾದ ಮುದುಕಿ, ಕೈಯಲ್ಲೊಂದು ಚಿಕ್ಕ ದೀಪ. ದೀಪದ ಬೆಳಕು ಹೊರ ಬೀಳದಂತೆ ಒಂದು ಭಾಗಕ್ಕೆ ಕಾಗದವನ್ನು ಅಂಟಿಸಲಾಗಿತ್ತು. ಸರಿ, ರಾಹಿಲ್ ಏನ್ ಮಾಡ್ತಾನೆ, ಬಾಗಿಲು ತೆಗಿದ ತಕ್ಷಣ ಅವನು ಒಳಗಡೆ ತೆವಳ್ಕೊಂಡು ಒಳಗಡೆ ನುಗ್ಗಿ ಬಾಗಿಲನ್ನ ಹಾಕೋತಾನೆ. ಹಾಕೊಂಡು ದೃಷ್ಟಿಸಿ ನೋಡ್ತಾನೆ ಮುದುಕಿಯ ಮುಖವನ್ನ. ಅವಳು ಬೆಳ್ಳಗಾಗಿದ್ಲು, ಕೈಯಲ್ಲಿ ಒಂದು ದೀಪವನ್ನ ಇಟ್ಕೊಂಡಿದ್ಲು. ಸರಿ ಅಂತ ಹೇಳಿ ಆ ದೀಪದ ಬೆಳಕು ಎಲ್ಲಾ ಕಡೆ ಚಿದುರಿ ಹೋಗದೆ ಇರ್ಲಿ ಅಂತ ಹೇಳಿ ಹಿಂದ್ಗಡೆ ಒಂದು ಕಾಗದವನ್ನ ಅಂಟಿಸಿತು. ಮುಖವೆಲ್ಲ ಸುಕ್ಕುಗಟ್ಟಿದ ಮುದುಕಿ ದೀಪವನ್ನು ರಾಹಿಲನ ಸಮೀಪ ತಂದು ಆತನ ಮುಖವನ್ನು ಪರೀಕ್ಷಿಸುವಂತೆ ದಿಟ್ಟಿಸಿದಳು. ಯಾರಪ್ಪ ನೀನು? ನಮ್ಮ ಕಡೆಯವನು ತಾನೆ? ಭಯ ಮತ್ತು ಸಂದೇಹದ ಛಾಯೆ ಇತ್ತು ಮುದುಕಿಯ ಮಾತುಗಳಲ್ಲಿ. ಸರಿ, ರಾಹಿಲ ಮನೆ ಒಳಗಡೆ ಬಂದು ಬಾಗ್ಲನ್ನ ಇಕ್ಕೊಂಡ. ಹಾಕಿದ ತಕ್ಷಣ ಅವಳ ಮುಖವನ್ನ ದೃಷ್ಟಿಸಿ ನೋಡ್ತಾನೆ. ಇವಳು ಕೂಡ ಆಶ್ಚರ್ಯ ಮತ್ತು ಸಂದೇಹದಿಂದ ರಾಹಿಲನ ಮುಖವನ್ನ ನೋಡ್ತಾಳೆ. ನೋಡಿ, ಯಾರಪ್ಪ ನೀನು? ನಮ್ಮ ಕಡೆ ತಾನೆ ಅಂತ ಕೇಳ್ತಾಳೆ. ಆತನು ಮುದುಕಿಯ ಕೈಯ ದೀಪದೆಡೆಗೆ ದೃಷ್ಟಿ ಹೊರಡಿಸಿ, ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ, ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಗಂಭೀರವಾಗಿ ನುಡಿದನು. ಅದಕ್ಕೆ ರಾಹಿಲ್ ಹೇಳ್ತಾನೆ, ನೋಡಮ್ಮ, ನಾನು ಯುದ್ಧ ಮಾಡುವಂತಹ ಮೂರ್ಖರ ಕಡೆಯವನಲ್ಲ, ನಾನು ಯಾರು ಸಂಕಷ್ಟಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ರಕ್ಷಣೆ ಮಾಡುವಂತಹ ಕೆಲಸ ಮಾಡ್ತೀನಿ, ನಾನು ಆ ಕಡೆಯವನು ನಾನು ಅಂತ ಹೇಳ್ತಾನೆ. ಯಾ ಅಲ್ಲ ಉಮ್ಮ, ನನ್ನನ್ನು ರಕ್ಷಿಸಿ, ನಾನಿನ್ನೂ ತಾಳಲಾರೆ, ಒಳಗಿಂದ ಮತ್ತೊಮ್ಮೆ ಕೇಳಿದು ಆರ್ತನಾದ. ಸರಿ, ರಾಹಿಲು ನೀರಿನ ಒಳಗಡೆಯಿಂದ ಈಜ್ಕೊಂಡ್ ಬರ್ಬೇಕಾದ್ರೆ ದೂರದಲ್ಲಿರುವಂತಹ ಒಂಟಿ ಮನೆ ಕಾಣಿಸಿತ್ತಲ್ಲ, ಆವಾಗ್ಲೂ ಕೂಡ ಇವನ್ಗೆ ಆರ್ತನಾದದ ಶಬ್ದ ಕೇಳಿಸಿತು. ಆರ್ತನಾದ ಅಂದ್ರೆ ಕಷ್ಟಕ್ಕೆ ಸಿಲುಕಿದವರ ಕೂಗಲ್ವಾ? ಸರಿ, ಆ ಶಬ್ದವನ್ನ ಕೇಳಿದ್ದಲ್ಲ, ಈಗ ಮನೆ ಒಳಗಡೆ ಹೋದಾಗ್ಲೂ ಕೂಡ ಆರ್ತನಾದ ಕೇಳಿಸುತ್ತೆ. ಕೇಳಿದಾಗ ಕೇಳ್ತಾನೆ ಅವನು, ಅಮ್ಮ ಯಾರಿದ್ದಾರೆ ಒಳಗಡೆ, ಏನಾಗಿದೆ ಹೇಳಿ ಅಂತ ಕೇಳ್ತಾನೆ. ಯಾರಮ್ಮ ಅದು, ಏನಾಗಿದೆ ಹೇಳಿ ಅಂತ ಹೇಳ್ತಾನೆ. ತನ್ನ ನೋವನ್ನು ಮರೆತು ಕೇಳಿದನು ರಾಹಿಲ್. ತನ್ನ ನೋವನ್ನು ಕೂಡ ಮರ್ತ್ಬಿಡ್ತಾನೆ. ಸೊಸೆಗೆ ಏನಾಗಿದೆ ಅಂತ ಕೇಳ್ತಾನೆ. ಏನು ಹೇಳಲ್ಲಪ್ಪ, ನನ್ನ ಸೊಸೆ ಹೆರಿಗೆಯ ಬೇನೆ ತಿನ್ನುತ್ತಿದ್ದಾಳೆ. ಸಂಜೆಯಿಂದಲೇ ನೋವು ಪ್ರಾರಂಭವಾಗಿದೆ. ಡಾಕ್ಟರ್ ಅನ್ನು ಅಥವಾ ಸೂಲಗಿತ್ತಿಯನ್ನಾದರೂ ಕರೆಯೋಣವೆಂದರೆ ಈ ಬಾಂಬುಗಳು, ಬ್ಲಾಕ್ಔಟ್ ಯಾರಿಗೆ ಬೇಕಾಗಿದೆ? ಈ ಯುದ್ಧ, ನನ್ನ ಹುಡುಗಿಗೊಮ್ಮೆ ಹೆರಿಗೆಯಾದರೆ ಸಾಕಾಗಿತ್ತು. ಅದಕ್ಕೆ ಹೇಳ್ತಾಳೆ, ಒಳಗಡೆ ಯಾರಮ್ಮ ಅದು ಆರ್ತನಾದ ಮಾಡ್ತಾ ಇರೋದು ಅಂತ ಕೇಳ್ದಕ್ಕೆ, ಏನಂತ ಹೇಳಲಿಲ್ಲಪ್ಪ, ನನ್ನ ಸೊಸೆಗೊಮ್ಮೆ ಹೆರಿಗೆ ಆಗಿದ್ರೆ ಸಾಕಾಗಿತ್ತು, ಅವಳು ಹೊಟ್ಟೆ ನೋವಿನಿಂದ ನರಳ್ತಾ ಇದ್ದಾಳೆ, ಡಾಕ್ಟರು ಅಥವಾ ಸೂಲಗಿತ್ತಿ ಯಾರನ್ನಾದ್ರೂ ಕರ್ಕೊಬರೋಣ ಅಂತಂದ್ರೆ, ಸೂಲಗಿತ್ತಿ ಅಂತಂದ್ರೆ ಹೆರಿಗೆ ಮಾಡುವ ಸಮಯದಲ್ಲಿ ಸಹಾಯ ಮಾಡುವಂತಹ ವ್ಯಕ್ತಿಗೆ ಸೂಲಗಿತ್ತಿ ಅಂತ ಕರೀತಾರೆ.
ಅವಳನ್ನಾರು ಕರ್ಕೊಬರೋಣ ಅಂತಂದ್ರೆ ಹೊರಗಡೆ ನೋಡ್ರೆ ಬ್ಲಾಕ್ಔಟ್ ನಿಯಮ ಆಗ್ತಾ ಇದೆ, ಮತ್ತೆ ಯುದ್ಧ ಬೇರೆ ನಡೀತಾ ಇದೆ. ನನ್ನ ಹುಡುಗಿಗೊಮ್ಮೆ ಹೆರಿಗೆ ಆಗಿದ್ರೆ ಸಾಕಾಗಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ರಾಹಿಲ್ ಹೇಳ್ತಾನೆ, ಅಮ್ಮ ನಾನು ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೆ. ಆಯ್ತು ಅಮ್ಮ, ನಾನು ಕೂಡ ಡಾಕ್ಟರ್ ಆಗಿದ್ದೀನಿ, ನಾನು ಒಮ್ಮೆ ಅವನ್ನ ಪರೀಕ್ಷೆ ಮಾಡ್ಲಾ ಅಂತ ಕೇಳ್ತಾನೆ ಅವನು. ಹೌದಾ. ಮುದುಕಿಯ ಭಯ ಸಂದೇಹಗಳೆಲ್ಲ ಒಂದೇ ಬಾರಿಗೆ ನಿವಾರಣೆಯಾದಂತೆ ಕಂಡಿತು. ಅಲ್ಲಾಹುವೇ ನಿನ್ನನ್ನು ನಮ್ಮ ಬಳಿಗೆ ಕಳಿಸಿದನೆಂದು ತೋರುತ್ತದೆ. ಆದರೆ ನೀನು ತುಂಬಾ ಬಳಲಿದ್ದಿ, ನೀರಲ್ಲಿ ಒದ್ದೆಯಾಗಿದ್ದಿ. ಇರು, ನನ್ನ ಮಗನ ಬಟ್ಟೆ ತಂದು ಕೊಡುವೆ ಎನ್ನುತ್ತಾ ಹೊಳ ಹೋಗಿ ಆತನಿಗೆ ತನ್ನ ಮಗನ ಬಟ್ಟೆಗಳನ್ನು ತಂದಿತ್ತಳು. ಆತನು ಕುಳಿತಲ್ಲೇ ಬಟ್ಟೆ ಬದಲಾಯಿಸುವುದನ್ನು ಕಂಡಳು. ಸರಿ ಆಯಿತು, ಅವನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ದ ಅಲ್ವಾ, ಹೇಳಿದ ತಕ್ಷಣ ಇವಳಿಗೆ ಭಯ ಮತ್ತೆ ಸಂದೇಹಗಳೆಲ್ಲ ಹೋಗುತ್ತೆ. ಆಯ್ತು ಬಿಡು, ನಮ್ಮನ್ನ ಅಲ್ಲ ದೇವರೇ ನಮ್ಮನ್ನ ಹತ್ರ ಕಳ್ಸಿರ್ಬೇಕು ನಿನ್ನನ್ನ ಅಂತ ಹೇಳ್ಬಿಟ್ಟು, ನೀನು ತುಂಬಾ ಬಳಲಿದ್ದೀಯಾ, ಮತ್ತೆ ಮೈಯಲ್ಲೆಲ್ಲ ಒದ್ದೆ ಕೂಡ ಆಗಿದೆ ಅಲ್ವಾ, ಅದಕ್ಕೆ ನನ್ನ ಮಗನ ಬಟ್ಟೆಗಳನ್ನ ತಂದು ಕೊಡ್ತೀನಿ ಇರು ಅಂತ ಹೇಳ್ತಾಳೆ. ಒಳಗಡೆಯಿಂದ ಬಟ್ಟೆಗಳನ್ನ ತಂದು ಕೊಡ್ತಾಳೆ. ಅವನು ಕೂತ್ಕೊಂಡೆ ಬಟ್ಟೆಗಳನ್ನ ಬದಲಾಯಿಸ್ತಾನೆ. ಅದನ್ನ ಆ ಮುದುಕಿ ನೋಡ್ತಾಳೆ. ಯಾಕೆ ಎದ್ದು ನಿಲ್ಲಲಾಗುತ್ತಿಲ್ಲವೇ ಎಂದು ಕೇಳಿದಳು. ಅದಕ್ಕೆ ಮತ್ತೆ ಹೇಳ್ತಾಳೆ, ಯಾಕೆ ನೀನು ಕೂತ್ಕೊಂಡೇ ಬಟ್ಟೆಗಳನ್ನ ಬದಲಾಯಿಸ್ತಾ ಇದೆಯಲ್ಲ, ಯಾಕೆ ಎದ್ದು ನಿಂತ್ಕೊಳಕ್ ಆಗೋದಿಲ್ವಾ ಅಂತ ಕೇಳ್ತಾಳೆ. ಕಾಲಿಗೆ ಸ್ವಲ್ಪ ಪೆಟ್ಟಾಗಿದೆ, ಅದನ್ನು ಆಮೇಲೆ ನೋಡುವ, ಈಗ ನಿಮ್ಮ ಸೊಸೆಯನ್ನು ತೋರಿಸಿ ಎಂದನು. ಸರಿ ಆಯ್ತು ಬಿಡು, ನನ್ನ ಕಾಲಿಗೆ ಸ್ವಲ್ಪ ಪೆಟ್ಟಾಗ್ಬಿಟ್ಟಿದೆ, ಅದನ್ನ ಆಮೇಲೆ ನೋಡಿದ್ರಾಯ್ತು, ಈಗ ನಿಮ್ಮ ಸೊಸೆಯನ್ನ ತೋರಿಸಿ, ಮೊದಲು ಆ ಸೊಸೆಯನ್ನ ಪರೀಕ್ಷೆ ಮಾಡ್ತೀನಿ ಅಂತ ರಾಹಿಲ್ ಹೇಳ್ತಾನೆ. ಸೊಸೆಯನ್ನ ತೋರಿಸಿ ಎಂದನು. ಸರಿ, ಸೊಸೆಯನ್ನ ತೋರಿಸಿ ಅಂತ ಹೇಳ್ತಾನೆ ರಾಹಿಲು. ಮುದುಕಿ ದೀಪ ಹಿಡಿದುಕೊಂಡು ಹೊಳಗಿನ ಮಲಗುವ ಕೋಣೆಗೆ ಹೋದಳು. ಆತನು ತೆವಳುತ್ತಾ ಕಾಲೆಳೆಯುತ್ತಾ ಮುದುಕಿಯನ್ನು ಹಿಂಬಾಲಿಸಿದನು. ಅಲ್ಲಿನ ಮಂದ ಬೆಳಕಿನಲ್ಲಿ ನರಳುತ್ತಿದ್ದಾಕೆಯನ್ನು ದಿಟ್ಟಿಸಿ, ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಎಂದು ಮುದುಕಿಯನ್ನು ಕಳುಹಿಸಿ ಮಲಗಿದ್ದಾಕೆಯನ್ನು ಪರೀಕ್ಷಿಸತೊಡಗಿದನು. ಸರಿ, ಆತನನ್ನ ಅವನು ರಾಹಿಲು ಕಾಲುಗಳನ್ನು ಎಳ್ಕೊತಾ ತೆವಳ್ಕೊತಾ ಮಂದ ಬೆಳಕಿನಲ್ಲಿ ಮುದುಕಿಯನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಸೊಸೆಯಲ್ಲಿ ಮಲ್ಕೊಂಡಿರ್ತಾಳೆ ಆ ಜಾಗಕ್ಕೆ. ಅವಾಗ ಹೇಳ್ತಾನೆ ಅವನು, ಸರಿ ಬಿಸಿ ನೀರನ್ನ ಸಿದ್ಧಪಡಿಸಿ ಅಮ್ಮ ನೀವು, ನಾನು ಪರೀಕ್ಷೆ ಮಾಡ್ತೀನಿ ಅಂತ ಹೇಳ್ತಾನೆ. ಆತನು ಪರೀಕ್ಷಿಸುತ್ತಿದ್ದಂತೆ ನೋವೊಂದು ಅಲೆಯಂತೆ ಬಂದು ಆಕೆ ಕೂಗಿಕೊಳ್ಳುವಂತೆ ಮಾಡಿತು. ಹೊರಗೆ ದೂರದಲ್ಲಿ ವಿಮಾನವೊಂದರ ಹಾರಾಟದ ಶಬ್ದದೊಡನೆ ಬಾಂಬಿನ ಸ್ಫೋಟವು ಕೇಳಿಸಿತು. ಸರಿ, ಹೊರ್ಗಡೆ ನೋಡಿದ್ರೆ ಬಾಂಬ್ಗಳ ಸ್ಫೋಟ ನಡೀತಾ ಇದೆ. ಇಲ್ಲಿ ಮನೆ ಒಳಗಡೆ ಅವಳು ಹೆರಿಗೆಯ ಬೇನೆಯಿಂದ ನರಳ್ತಾ ಇದ್ದಾಳೆ, ಆ ನೋವಿನಿಂದ ಕೂಗ್ಕೋತಾ ಇದ್ದಾಳೆ. ಜೀವಿಯೊಂದನ್ನು ಜೀವ ಸಹಿತ ಹೊರಹಾಕಲು ಈ ಹೆಣ್ಣು ಮಗಳು ತನ್ನ ಜೀವವನ್ನೇ ಪಣಕ್ಕಿಟ್ಟಿದ್ದಾಳೆ. ಹೊರಗೆ ಯುದ್ಧದ ಹೆಸರಿನಲ್ಲಿ ಮನುಷ್ಯ ಜೀವಿಗಳ ಸಾಮೂಹಿಕ ಕೊಲೆಯಾಗುತ್ತಿದೆ ಅಂತ ತನ್ನ ಮನಸ್ಸಲ್ಲಿ ರಾಹಿಲ ಹೇಳ್ಕೊತಾನೆ. ನೋಡಿ, ಒಂದು ಮಗುವನ್ನ ಹೊರಗೆ ತೆಗಿಬೇಕು ಅಂತ ಬರಬೇಕು ಅಂತಂದ್ರೆ ಒಂದು ಹೆಣ್ಣು ಜೀವ ಎಷ್ಟೊಂದು ನೋವು ಕಷ್ಟಗಳನ್ನ ಪಟ್ಟು ತನ್ನ ಜೀವವನ್ನೇ ತ್ಯಾಗ ಮಾಡ್ತಾಳೆ. ಆದ್ರೆ ಸಾಮೂಹಿಕವಾಗಿ ಹೊರಗಡೆ ಬಾಂಬುಗಳನ್ನ ಆರಿಸ್ಕೋತಾ ಯುದ್ಧ ನಡೀತಾ ಇದೆ, ಸಾವುಗಳು ಜಾಸ್ತಿ ಆಗ್ತಾ ಇದೆ ಅಂತ ತನ್ನ ಮನಸ್ಸಲ್ಲೇ ಅಂದ್ಕೋತಾನೆ. ರಾಹಿಲನು ತಲೆ ಕೊಡಬಿಕೊಂಡನು. ಆಕೆಗೆ ಸುಲಭವಾಗಿ ಹೆರಿಗೆಯಾಗುವುದು ಸಾಧ್ಯವಿಲ್ಲವೆಂಬುದು ಆತನಿಗೆ ಮನದಟ್ಟಾಯಿತು. ಕೂಡಲೇ ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದರೆ ಮಾತ್ರ ಆಕೆ ಮತ್ತು ಮಗು ಇಬ್ಬರು ಬದುಕುವುದು ಸಾಧ್ಯ. ಅದು ಕೂಡ ಈ ಹೊತ್ತಿನಲ್ಲಿ ಅಸಾಧ್ಯವೇ. ಬಹಳ ಹೊತ್ತಿನ ಪ್ರಯತ್ನದ ಬಳಿಕ ಆತನು ಮಗುವನ್ನೇನೋ ಹೊರತೆಗೆದನು. ಆದರೆ ಅದು ನಿರ್ಜೀವವಾಗಿತ್ತು. ನಿರ್ಜೀವ ಅಂದ್ರೆ ಸತ್ತೋಗಿತ್ತು ಅಂತ ಅರ್ಥ. ಸರಿ, ಅವನು ತಲೆಯನ್ನ ಕೊಡ್ಕೋತಾನ. ಆಗ್ತಾ ಇಲ್ವಲ್ಲಪ್ಪ, ಮಗು ಮತ್ತೆ ಸೊಸೆ ಇಬ್ಬರನ್ನೂ ಕೂಡ ಉಳಿಸೋದಕ್ಕೆ ಆಗ್ತಾ ಇಲ್ವಲ್ಲ
ಅಂತ ಅನ್ಕೋತಾನೆ. ಸರಿ, ಮಗು ಮತ್ತೆ ಸೊಸೆ ಇಬ್ರು ಕೂಡ ಉಳಿಬೇಕು ಅಂತಂದ್ರೆ ಆ ಸಮಯದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಆ ಸಂದರ್ಭದಲ್ಲಿ ಆಸ್ಪತ್ರೆ ಕರ್ಕೊಂಡು ಹೋಗುವಂತ ಸ್ಥಿತಿಲಿ ಇರ್ಲಿಲ್ಲ. ಯಾಕಂತಂದ್ರೆ ಹೊರಗಡೆ ಬಾಂಬ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ, ಬ್ಲಾಕ್ಔಟ್ ನಿಯಮ ಬೇರೆ ಆಗಿದೆ. ಬ್ಲಾಕ್ಔಟ್ ನಿಯಮ ಅಂದ್ರೆ ಏನು ಗೊತ್ತಾ? ಕತ್ತಲಿನಲ್ಲಿ ರಕ್ಷಣೆ ಮಾಡ್ಕೊಳ್ಳೋದು. ಬೆಂಕಿ ಮತ್ತೆ ವಿದ್ಯುತ್ ದೀಪ ಯಾವುದು ಕೂಡ ಹರಿಬಾರ್ದು. ಒಂಚೂರು ಬೆಳಕು ಕೂಡ ಕಾಣದೇ ಇರೋ ರೀತಿ ಕತ್ತಲಿನಲ್ಲಿ ಅಡಗಿಕೊಂಡು ರಕ್ಷಣೆಯನ್ನ ಮಾಡ್ಕೊಳ್ಳೋದನ್ನ ಬ್ಲಾಕ್ಔಟ್ ನಿಯಮ ಅಂತ ಕರಿತೀವಿ. ಸರಿ, ಈ ಸಂದರ್ಭದಲ್ಲಿ ಕರ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ ಅನ್ಕೋತಾನೆ. ಅಷ್ಟರಲ್ಲಿ ಅವನು ಮಗುವನ್ನೇನೋ ಹೊರಗಡೆ ತೆಗಿತಾನೆ. ಆದ್ರೆ ಅದು ನಿರ್ಜೀವವಾಗಿತ್ತು, ಸತ್ತೋಗ್ಬಿಟ್ಟಿತ್ತು. ಮುದುಕಿ ಮತ್ತು ಸೊಸೆಯ ರೋದನ ಮನೆಯ ಮೂಲೆ ಮೂಲೆಗಳಲ್ಲೂ ಪ್ರತಿಧ್ವನಿಸಿತು. ಇಷ್ಟು ವರ್ಷಗಳಿಂದಲೂ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೇವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡುತ್ತೀಯಾ ಎಂದು ಮುದುಕಿ ಎದೆ ಬಡಿದುಕೊಂಡು ಅಳುತ್ತಾ ಸೊಸೆಗೆ ಸ್ನಾನ ಮಾಡಿಸಿ ಒಂದೆಡೆ ಮಲಗಿಸಿದಳು. ನಿರ್ಜೀವ ಮಗುವಿಗೂ ಸ್ನಾನ ಮಾಡಿಸಿ ಬಟ್ಟೆ ಸುತ್ತಿದಳು. ಸರಿ, ಮಗು ಸತ್ತೋಗಿರುವಂತಹ ವಿಷಯ ಕೇಳ್ಬಿಟ್ಟು ಸೊಸೆ ಮತ್ತೆ ಮುದುಕಿ ಇಬ್ಬರು ಕೂಡ ದುಃಖವನ್ನ ಪಡ್ತಾ ಇದ್ದಾರೆ. ಸರಿ, ನಾವು ಇಷ್ಟು ವರ್ಷ ಹಂಬಲಿಸಿ ಮೊಮ್ಮಗುಗೋಸ್ಕರ ನಾನು ಕಾಯ್ತಾ ಇದ್ದೆ. ಆದ್ರೆ ಈ ಯುದ್ಧದಿಂದಾಗಿ ನಾನು ಮೊಮ್ಮಗುವನ್ನ ಉಳಿಸ್ಕೊಳಕ್ ಆಗ್ಲಿಲ್ವಲ್ಲ. ದೇವ್ರೆ, ಈ ಮನುಷ್ಯರಿಗೆ ಯಾವಾಗ ನೀನು ಬುದ್ಧಿ ಕೊಡ್ತೀಯಪ್ಪ ನೀನು ಅಂತ ಹೇಳಿ ಅವಳು ಎದೆಯನ್ನ ಬಡ್ಕೋತಾ ಅಳೋದಕ್ಕೆ ಶುರು ಮಾಡ್ತಾಳೆ. ಅತ್ತು ನಂತರ ತನ್ನ ಸೊಸೆಗೆ ಸ್ನಾನ ಮಾಡಿಸ್ತಾಳೆ ಮತ್ತು ಸತ್ತು ಮಲಗಿರುವಂತಹ ಆ ಹೆಣಾದ ಮಗುವಿಗೂ ಕೂಡ ಸ್ನಾನವನ್ನ ಮಾಡಿಸಿ ಬಟ್ಟೆಯನ್ನ ಸುತ್ತಿ ಪಕ್ಕದಲ್ಲಿ ಇಡ್ತಾಳೆ. ರಾಹಿಲನು ಕೋಣೆಯಿಂದ ಹೊರಬಂದು ತನ್ನ ಕಾಲಿನ ಹಾರೈಕೆ ಪ್ರಾರಂಭಿಸಿದನು. ನಂತರ ರಾಹಿಲು ತನ್ನ ಕಾಲಿನ ಹಾರೈಕೆಯನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೋಸ್ಕರ ಏನೆಲ್ಲ ಇಸ್ಕೋತಾನೆ ನೋಡೋಣ. ಮುದುಕಿಯಿಂದ ಒಂದೆರಡು ಪುಟ್ಟ ಹಲಿಗೆ ತುಂಡುಗಳನ್ನು ಪಡೆದುಕೊಂಡು ಕಾಲಿನ 2 ಭಾಗಗಳಲ್ಲಿಟ್ಟು ಬಟ್ಟೆಯಿಂದ ಬಲವಾಗಿ ಬಿಗಿದನು. ಎಲುಬು ತುಂಡಾಗಿಲ್ಲವೆನ್ನಿಸಿತು. ಬಳಿಕ, ಅಮ್ಮ, ನಾನು ಬರುವುದು ಕೊಂಚ ತಡವಾಗಿದ್ದರೂ ನಿಮ್ಮ ಸೊಸೆಯು ಉಳಿಯುತ್ತಿರಲಿಲ್ಲ. ಹೇಗೋ ಸೊಸೆಯನ್ನು ಬದುಕಿಸಿದೆ. ಈಗ ನನಗೆ ತುಂಬಾ ಸುಸ್ತು. ಮಲಗಲು ಒಂದಷ್ಟು ಜಾಗ ಕೊಡಿ ಎಂದನು. ಸರಿ, ಅವನು ಹೇಳ್ತಾನೆ, ಮುದುಕಿ ಹತ್ರ ಒಂದೆರಡು ಹಲಗೆ ತುಂಡುಗಳನ್ನ ಇಸ್ಕೊಂಡು ಆ ಕಾಲಿಗೆ ಬಿಗಿಯಾಗಿ ಕಟ್ತಾನೆ. ಕಟ್ಟಾಗ ಎಲುಬು ಅಂದ್ರೆ ಮೂಳೆ ಏನು ಮುರಿದಿಲ್ಲ ಅಂತ ಅಂದ್ಕೋತಾನೆ. ನಂತರ ಮುದುಕಿ ಜೊತೆ ಹೇಳ್ತಾನೆ, ಅಮ್ಮ, ನಾನ್ ಬರ್ಲಿಲ್ಲ ಅಂತಂದ್ರೆ ನಿಮ್ ಸೊಸೆನೂ ಕೂಡ ಬದುಕ್ತಾ ಇರ್ಲಿಲ್ಲ ಅಂತ ಹೇಳ್ತಾನೆ. ಈಗ ನಂಗೆ ತುಂಬಾ ಸುಸ್ತಾಗಿದ್ದೀನಿ, ಬಳಲಿದ್ದೀನಿ, ಮಲ್ಕೊಳ್ಳೋದಕ್ಕೆ ಸ್ವಲ್ಪ ಜಾಗ ಕೊಡಿ ಅಂತ ಕೇಳ್ತಾನೆ. ಮುದುಕಿ ಈಗಲೂ ಸಂದೇಹದಿಂದಲೇ ಆತನನ್ನು ದೃಷ್ಟಿಸಿದಳು. ಯಾರೀತ? ತಮ್ಮವನೇ ಅಥವಾ ವೈರಿ ದೇಶದವನೇ? ಟಕ್ 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 ಪುನಃ ಶಬ್ದ. ಜೊತೆಯಲ್ಲೇ ಯಾರದು? ಒಳಗೆ ಬಾಗಿಲು ತೆಗೆಯಿರಿ ಎಂಬ ಅಧಿಕಾರವಾಣಿ. ಸರಿ, ಮುದುಕಿಗೆ ಈಗಲೂ ಕೂಡ ಸಂದೇಹ ಬರ್ತಾ ಇದೆ. ಇವನು ನಮ್ಮ ಕಡೆಯವನ ಅಥವಾ ವೈರಿಗಳ ಕಡೆಯವನ ಅಂತ. ಅದಷ್ಟರಲ್ಲಿ ಮನೆಯ ಹೊರಗಡೆಯಿಂದ ಟಕ್ ಟಕ್ ಎನ್ನುವಂತ ಶಬ್ದವನ್ನ ಮಾಡ್ತಾ ಇದ್ದಾರೆ. ಯಾರಿದ್ದೀರ ಒಳಗಡೆ? ಬಾಗಿಲು ತೆಗೀರಿ ಅಂತ ಅಧಿಕಾರದಿಂದ ಕೇಳ್ತಾ ಇದ್ದಾರೆ. ಮುದುಕಿಯ ಸಂದೇಹ ನಿಜವಾಗಿತ್ತು. ಬಂದಿತಾತ ತಮ್ಮವನಲ್ಲ, ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು. ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿದವು. ಬಾಗಿಲ ಬಳಿ ಸಮೀಪಿಸುತ್ತಾ ಆಕೆ ಆತನ ಮುಖ ನೋಡಿದಳು. ಸರಿ, ಮುದುಕಿಗೆ ಸಂದೇಹ ಇತ್ತಲ್ವಾ, ಇವನು ವೈರಿಗಳ ಕಡೆಯವನು ಅಂತ ಅನ್ಸ್ಕೊಂಡಿದ್ಲಲ್ವಾ, ಅದು ನಿಜ ಅಂತ ಗೊತ್ತಾದ ತಕ್ಷಣ ರಾಹಿಲ್ ಮೇಲೆ ಮುದುಕಿಗೆ ತುಂಬಾ ಕೋಪ ಬರುತ್ತೆ. ತುಂಬಾ ಕಣ್ಣುಗಳಲ್ಲಿ ರೋಷವನ್ನ ವ್ಯಕ್ತಪಡಿಸ್ತಾಳೆ. ಸರಿ ಅಂತ ಹೇಳಿ ಬಾಗಿಲ ಬಳಿ ಹೋಗಿ ಮುಖವನ್ನ ನೋಡ್ತಾಳೆ. ಈ ಕಣ್ಣುಗಳು ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ. ಅಸಹಾಯಕತೆಯ ಆ ದಯಾನಿಯ ನೋಟ. ಆತ ಬಾಗಿಲು ತೆರೆಯಬೇಡಿ ಎಂದು ಕೈ ಸನ್ನೆ ಮಾಡಿದನು. ಸರಿ, ಮುದುಕಿ ರಾಹಿಲನ ಮುಖವನ್ನ ನೋಡ್ತಾಳೆ. ಆಗ ಅವನ ಮುಖದಲ್ಲಿ ಕಣ್ಣುಗಳನ್ನ ನೋಡಿದಾಗ, ಯುದ್ಧಕ್ಕೆ ಹೋದಂತಹ ನನ್ನ ಮಗನ ಕಣ್ಣುಗಳ ರೀತಿನೇ ಇದೆಯಲ್ಲ ಅಂತ ಅಂದ್ಕೋತಾಳೆ. ಮತ್ತೆ ಅವನು ಬೇಡ್ಕೋತಾ ಇದ್ದಲ್ವಾ, ಅಸಹಾಯಕತೆಯನ್ನ ತೋರಿಸ್ಕೊಂಡಿದ್ದಲ್ಲ, ಪ್ಲೀಸ್ ಅಮ್ಮ ಬಾಗಿಲು ತೆಗಿಬೇಡಿ ಅಂತ ಕೇಳ್ಕೋತಾನಲ್ಲ, ಸನ್ನೆ ಮಾಡದ್ನಲ್ಲ, ಅದು ನೋಡ್ತಾನೆ.
ಬಾಗಿಲು ತೆಗೆಯಿರಿ. ಈ ಬಾರಿ ಘರ್ಜನೆಯಾಗಿ ಬಂತು ಹೊರಗಿನ ಧ್ವನಿ. ನಿಶ್ಶಬ್ದವಾಗಿ ರಾಹೇಲನನ್ನು ಸೊಸೆ ಮಲಗಿದ ಕೋಣೆಗೆ ಕಳಿಸಿ ಮಂಚದಡಿಯನ್ನು ತೋರಿಸಿದಳು. ಬಟ್ಟೆ ಸುತ್ತಿದ ನಿರ್ಜೀವ ಶಿಶುವನ್ನು ಬಾಗಿಲ ಬಳಿ ಮಲಗಿಸಿ ಹೊರಬಂದು ಬಾಗಿಲು ತೆರೆದಳು. ಸರಿ, ಇವಳು ಬಾಗ್ಲತ್ರ ಹೋಗಿರ್ತಾಳೆ, ಅದ್ರ ಬಾಗಿಲು ತೆಗ್ದಿರಲ್ಲ ಅಲ್ವಾ, ಅದಕ್ಕೋಸ್ಕರ ಹೊರಗಡೆಯಿಂದ ಟಕ್ ಟಕ್ ಅನ್ನುವಂಥ ಶಬ್ದ ಜೋರಾಗಿ ಕೇಳ್ತಾರೆ ಅವರು. ತುಂಬಾ ಜೋರಾಗಿ ಬಾಗಿಲು ತೆಗೀರಿ ಅಂತ ಹೇಳಿದಾಗ ಸರಿ ಏನ್ ಮಾಡ್ತಾನೆ, ರಾಹೇಲನನ್ನ ಸೊಸೆ ಮಲಗಿರುವಂತಹ ಮಂಚದ ಅಡಿಯಲ್ಲಿ ಅವಸ್ಕೊಂಡು ಅಂದ್ರೆ ಬಚ್ಚಿಟ್ಕೊಂಡು ಇರೋದಕ್ಕೆ ಹೇಳ್ತಾಳೆ. ಹೇಳ್ಬಿಟ್ಟು ಪಕ್ಕದಲ್ಲಿ ಸತ್ತಿರುವಂತಹ ಮಗು, ನಿರ್ಜೀವ ಮಗುವನ್ನ ಬಾಗಿಲ ಬಳಿ ಇಡ್ತಾಳೆ. ಇಟ್ಬಿಟ್ಟು ಬಾಗಿಲನ್ನ ತೆಗಿತಾಳೆ.